ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಗೆ ಚಿದಾನಂದ ಬಸವಣ್ಣಂಗೆ ಬಕ್ಕುತನಾದೆನು ಗುರುವೇ ಯೋಗಿನಾಥ. ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಮುಗೀತೋ ಮುಗೀತು ಶತಮಾನಗಳ ಶಾಪ. ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ, ಮುಗೀತೋ ಮುಗೀತು ಶತಮಾನಗಳ ಶಾಪ. ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಅಂತ ಬಂದಿದ್ದೀನಿ. 12ನೇ ಶತಮಾನದಲ್ಲಿ ಬರೆದಿರುವಂತಹ ವಚನಗಳನ್ನ ನಮ್ಮ ಜನರೇಷನ್ಗೆ ತಲುಪಿಸುವಂತಹ ಕೆಲಸ ಮಾಡಿದಂತಹ ಮಹಾನ್ ವ್ಯಕ್ತಿ ಇವರು. ಇವರಿಲ್ಲ ಅಂತಿದ್ರೆ ಈ ವಚನಗಳು ಯಾವುವು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಹಾಗಾಗಿ ಇವರು ನಿಜಕ್ಕೂ ಇವರು ಬಿರುದುಗಳನ್ನು ಕೇಳಿದ್ರೆ ನೀವು ತುಂಬ ಅದ್ಭುತ ಅನಿಸುತ್ತೆ. ಇವ್ರಿಗೆ ಬಂದಿರೋ ಬಿರುದುಗಳು ಅಂದರೆ 771ನೇ ಅಮರ ಗಣಗಳು, ವಚನ ಪಿತಾಮಹ, ಎಳೆಗಿಳಿದ ಶರಣ, ಅಭಿನವ ಬಸವಣ್ಣ, ರಾರ್ ಬಹದ್ದೂರ್, ರಾವ್ ಸಾಹೇಬ್, ಜ್ಞಾನಗುಮ್ಮಟ, ಪತ್ರಿಕಾ ರಂಗದ ಭೀಷ್ಮ, ಸಚೇತನ ವಿಶ್ವವಿದ್ಯಾನಿಲಯ, ಜಂಗಮ ವಿಶ್ವವಿದ್ಯಾಲಯ ಇತ್ಯಾದಿ ಇತ್ಯಾದಿನೂ ಹಲವಾರು ಬಿರುದುಗಳನ್ನು, ಅವಾರ್ಡ್ಸ್ಗಳು ಇವ್ರಿಗೆ ಬಂದಿದೆ. ಇವರು ಹುಟ್ಟುವಾಗಲೂ ಫಕೀರ, ಸಾಯುವಾಗಲೂ ಫಕೀರ. ಇವರು ಕನ್ನಡದ ಸುಪ್ರಸಿದ್ಧ ಸಾಹಿತಿ BM ಶ್ರೀ ಅವರಿಂದ ಜ್ಞಾನಗುಮ್ಮಟ ಎಂದು ಕರೆಸಿಕೊಂಡವರು. ಅವರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಅವರೇ ಪಾಗು ಹಳಕಟ್ಟಿಯವರು. 12ನೇ ಶತಮಾನವನ್ನ ಯಥಾವತ್ತಾಗಿ ತೆರೆದಿಟ್ಟ ಶರಣ, ಅನೇಕ ಗ್ರಂಥಗಳನ್ನು ರಚಿಸಿದ ಸಾಹಿತಿ, ವಿಜಯಪುರದ ಸರ್ವತೋಮುಖ ಅಭಿವೃದ್ಧಿಗೆ ಬುನಾದಿ ಹಾಕಿದ ವಕೀಲ, ವಿಜಯಪುರದ ಶೈಕ್ಷಣಿಕ, ಆರ್ಥಿಕ, ಕೃಷಿ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿದ ಬುದ್ಧಿವಂತ. ಅವರೇ ಡಾಕ್ಟರ್ ಪಾಗು ಹಳಹಟ್ಟಿಯವರು. ಡಾಕ್ಟರ್ ಪಾಗು ಹಳಕಟ್ಟಿಯವರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಅವರು ಜುಲೈ 2ರಂದು 139ನೇ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವ ಡಾಕ್ಟರ್ ಪಾಗು ಹಳಕಟ್ಟಿಯವರು ಹುಟ್ಟಿದ್ದು ಧಾರವಾಡದಲ್ಲಿ. ಅವರ ಕಾರ್ಯ ಸಾಧನೆಯ ಕ್ಷೇತ್ರ ವಿಜಯಪುರ. ಅವರ ತಂದೆ ಗುರು ಬಸಪ್ಪ, ತಾಯಿ ದಾನಮ್ಮ. 1904ರಲ್ಲಿ ತಮ್ಮ ವಕೀಲ ವೃತ್ತಿಗಾಗಿ ವಿಜಯಪುರಕ್ಕೆ ಆಗಮನಿಸಿದ ಫಕೀರಪ್ಪನವರು ವಿಜಯಪುರದ ಆಸ್ತಿಯಾಗಿ ಬೆಳೆದು ನಿಂತಿದ್ದು ಇತಿಹಾಸ. ವಿಜಯಪುರದಲ್ಲಿ ಇವರಿಗೆ ಬಸವಣ್ಣನವರ ವಚನಗಳ ಕಟ್ಟು ಸಿಕ್ಕಿತು. ಅದರ ಕಡೆ ಇವರು ಪ್ರಭಾವಿತರಾದರು. ಈ ವಚನ ಸಾಹಿತ್ಯವನ್ನ ಸಂಪೂರ್ಣವಾಗಿ ಅವರು ಪ್ರಚಾರ ಮಾಡಿದ್ರು. ಬಸವನಾಡಿಗಳ ವಚನಗಳಿಗೆ ಆಕರ್ಷಿತರಾದ ಡಾಕ್ಟರ್ ಪಾಗು ಹಳಕಟ್ಟಿ ತಮ್ಮ ಬದುಕನ್ನ ವಚನ ಸಂಗ್ರಹ ಮತ್ತು ಮುದ್ರಣಕ್ಕಾಗಿ ಅವರ ಜೀವನವನ್ನೇ ಮುಡುಪಾಗಿಟ್ರು. 1925ರಲ್ಲಿ ಹಿತಚಿಂತಕ ಮುದ್ರಣಾಲಯ ಆರಂಭಿಸಿದರು. ಅದಕ್ಕಾಗಿ ಅವರ ಸ್ವಂತ ಮನೆಯನ್ನೇ ಮಾರಿಬಿಟ್ರು. ಶಿವಾನುಭವ ಮತ್ತು ನವಕರ್ನಾಟಕ ಪತ್ರಿಕೆಗಳನ್ನು ನಡೆಸಿದ ಡಾಕ್ಟರ್ ಪಾಗು ಹಳಕಟ್ಟಿಯವರು ಪತ್ರಿಕೋದ್ಯಮದಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದರು. ಹಳಕಟ್ಟಿಯವರು ಆದಿಲ್ ಶಾಹಿಗಳ ನಂತರ ಶಿಕ್ಷಣ, ಸಾಹಿತ್ಯ, ಹಣಕಾಸು ಎಂಬ 3 ಮಹತ್ ಕಾರ್ಯಗಳ ಅನುಷ್ಠಾನದಿಂದ ವಿಜಯಪುರವನ್ನು ಪುನರ್ ಪ್ರತಿಷ್ಠಾಪಿಸಿದರೆಂದೇ ಹೇಳಬಹುದು. ಬಡತನದ ತಮ್ಮ ಬದುಕನ್ನ ಗಂಧದಂತೆಯೇ ತೆಗೆದುಕೊಂಡ ಫಕೀರಪ್ಪನವರು ಮುನ್ಸಿಪಲ್ ಬೋರ್ಡ್ ಅಧ್ಯಕ್ಷರಾಗಿದ್ದಾಗ 3 ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಮತ್ತು 7 ಕನ್ನಡ ಗಂಡು ಮಕ್ಕಳ ಶಾಲೆಯನ್ನು ಆರಂಭಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತೆ. ಹಳಕಟ್ಟಿಯವರು ಬಿಜಾಪುರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದರು. 12ನೇ ಶತಮಾನದ ವಚನ ಸಾಹಿತ್ಯದ ಶರಣರು ಬರೆದಿಟ್ಟ ಸಾಹಿತ್ಯವನ್ನು ಮನೆ ಮನೆ, ಮಠ ಮಠಗಳಿಗೆ ತಿರುಗಾಡಿ ಕಾಡಿ ಬೇಡಿ ಪಡೆದುಕೊಂಡು ತಾಡೋಲೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಪರಿಷ್ಕರಿಸಿ ಶುದ್ಧೀಕರಣ ಮಾಡಿ ಅವುಗಳನ್ನು ಪ್ರಕಟ ಮಾಡುವಂತಹ ಒಂದು ಸ್ವಕಾರ್ಯವನ್ನು ತಮ್ಮ ಬದುಕಿನುದ್ದಕ್ಕೂ ಕೂಡ ಮಾಡಿದರು. ವಾಸ್ತವವಾದಿಯಾಗಿದ್ದ ಡಾಕ್ಟರ್ ಪಾಗು ಹಳಕಟ್ಟಿಯವರು ಸತತ ಅಧ್ಯಯನಶೀಲರಾಗಿದ್ದರು. ಆರ್ಥಿಕ ಸ್ವಾವಲಂಬನೆಗಾಗಿ 1912ರಲ್ಲಿ ಸಿದ್ದೇಶ್ವರ ಬ್ಯಾಂಕ್ ಸ್ಥಾಪಿಸಿದ ಅವರು 1910ರಲ್ಲಿಯೇ ಶೈಕ್ಷಣಿಕ ಪ್ರಗತಿಗಾಗಿ DLD ಸಂಸ್ಥೆಯನ್ನು ಸ್ಥಾಪಿಸಿದರು. ಅದೆಲ್ಲ ವಿಜಯಪುರದಲ್ಲಿ ಸ್ಕೌಟ್ ದಳ, ನೇಕಾರರ ಸಹಕಾರಿ ಸಂಘ, ಹತ್ತಿಯ ಮಾರಾಟ ಸಂಘ, ಜಿಲ್ಲಾ ಒಕ್ಕಲುತನ ಅಭಿವೃದ್ಧಿ ಮಂಡಳಿ, ಬರಗಾಲ ನಿವಾರಣಾ ಸಂಸ್ಥೆಗಳಲ್ಲಿ ಆರಂಭಿಕ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಅನಾರೋಗ್ಯ, ಕುಟುಂಬದಲ್ಲಿ ಸಾವು ನೋವು ಮತ್ತು ಬಡತನ ಎಂಬ ಶಾಪಗಳನ್ನು ಹೊತ್ತುಕೊಂಡು ಬಂದ ಫಕೀರಪ್ಪನವರು ಅವುಗಳನ್ನು
ವಚನಶಾಸ್ತ್ರ ಸಾಗರಗಳ ಮುಖೇನ ವರವನ್ನಾಗಿಸಿಕೊಂಡು ಬದುಕುತ್ತಿದ್ದರು. ತಾಂತ್ರಿಕ ಪದವೀಧರರಾಗಿದ್ದ ಅತ್ಯಂತ ಜಾಣ ಹಿರಿಯ ಮಗ ಚಂದ್ರಶೇಖರ್ ಅವರು ಅಕಾಲಿಕವಾಗಿ ತೀರಿಕೊಂಡಾಗ ಶಿವನ ಸೊತ್ತು ಶಿವನಿಗೆ ಸೇರಿದ್ದು ಎಂದು ನಿಟ್ಟುಸಿರಿಟ್ಟ ಧೀಮಂತ ಕಾಯಕ ಯೋಗಿ. ಇಂಥವರು ಇಷ್ಟೆಲ್ಲ ಮಾಡಿದ್ದರೂ ಕೂಡ ಅವರಿಗೆ ಹಲವಾರು ಸಮಸ್ಯೆಗಳು ಬದುಕಿನಲ್ಲಿ ಕಾಡ್ತಿದ್ವು. ಒಂದು ಕಡೆ ಬಡತನ, ಒಂದು ಕಡೆ ಕಾಯಿಲೆಗಳು, ಇನ್ನೊಂದು ಕಡೆ ಅವರ ಮನೆಗಳಲ್ಲಿ ಸಾವು ನೋವುಗಳು. ಇಂತಹ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಅವರು ತಾವು ಹಿಡಿದ ಕೆಲಸವನ್ನು ಪರಿಪೂರ್ಣವಾಗಿ ಅವರು ಮಾಡಿ ಮುಗಿಸಿದ ಧೀಮಂತ ವ್ಯಕ್ತಿ ಡಾಕ್ಟರ್ ಪಾಗು ಹಳಕಟ್ಟಿಯವರು. ಡಾಕ್ಟರ್ ಪಾಗು ಹಳಕಟ್ಟಿಯವರನ್ನು ಈ ಕನ್ನಡ ನಾಡು ಅತ್ಯಂತ ಅಭಿಮಾನದಿಂದ ಗೌರವಾಧರಗಳನ್ನು ನೀಡಿದೆ. ವಚನ ಪಿತಾಮಹ, ವಚನ ಗುಮ್ಮಟ, ಎಳೆಗಳಿಂದ ಆಧುನಿಕ ಶರಣ, ಕನ್ನಡದ ಮ್ಯಾಕ್ಸ್ ಮಲ್ಲರ್ ಅಂತೆಲ್ಲ ಕರೆದು ತನ್ನನ್ನು ತಾನು ಹೊಗಳಿಕೊಂಡಿದೆ. ಈ ನಾಡು ಆಂಗ್ಲ ಸರ್ಕಾರ ಈ ಫಕೀರನನ್ನು ಕರೆದು ರಾವ್ ಸಾಹೇಬ್, ರಾವ್ ಬಹದ್ದೂರ್ ಅಂತೆಲ್ಲ ಬಿರಿದುಕೊಟ್ಟು ಬೀಗಿದೆ. ತಮ್ಮ 84ನೇ ವಯಸ್ಸಿನಲ್ಲಿ 1964 ಆ ಪರಶಿವನ ಅಧೀನರಾದ ಡಾಕ್ಟರ್ ಪಾಗು ಹಳಕಟ್ಟಿಯವರು ತಮ್ಮ ಸ್ವಂತಕ್ಕಾಗಿ ಒಂದೇ ಒಂದು ಕ್ಷಣವನ್ನು ಕೂಡ ಬಾಳದೆ ಕೇವಲ ಪರರಿಗಾಗಿ ಬದುಕಿದರು. ಇವರು ಇವತ್ತಿನ ಯುವ ಸಮೂಹಕ್ಕೆ ನಿಜವಾದ ಐಕಾನ್ ಆಗಬೇಕಾದವರು. ಈ ನಾಡಿಗೆ, ಈ ನಗರಕ್ಕೆ ಕೇವಲ ಒಬ್ಬನೇ ಒಬ್ಬ ಫಕೀರ, ಆತ ವಚನ ಪಿತಾಮಹ. ಆತನ ಪಾದದೊಳಿ ನಾವು ಹಣೆಯ ವಿಭೂತಿಯಾಗಲಿ. ಇಂತಹ ಒಂದು ಪುಣ್ಯಾತ್ಮನಿಗೆ ಈ ದಿನ ಕೋಟಿ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸೋಣ ಸ್ನೇಹಿತರೆ. ಕೂಡ ಶರಣಾರ್ಥಿಗಳು.